LPG ಗ್ಯಾಸ್ ಕೊಂಡೊಯ್ತಾ ಇದ್ದಂತಹ ಟ್ಯಾಂಕರ್ ಒಂದು ಕಟಪಾಡಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇರುವ ಪರಿಸರದಲ್ಲೇ ಕುಸಿದು ಬಿದ್ದಂತಹ ದೃಶ್ಯಾವಳಿಯನ್ನು ನಾವು ಗಮನಿಸ್ತಾ ಇದ್ದೇವೆ. ಪಕ್ಕದಲ್ಲೇ ಒಂದು ಕಾರ್ ಇತ್ತು. ಅದೃಷ್ಟವಶಾತ್ ಅದರಲ್ಲಿ ಕಾರ್ನಲ್ಲಿದ್ದವರು ಪಾರಾಗಿದ್ದಾರೆ. ಇಲ್ಲಿ ಕುಸಿದು ಬಿದ್ದಿರುವಂತಹ ಲಾರಿಯನ್ನು ನಾವು ನೋಡ್ಬೋದು ಮತ್ತು ಭಾಳ ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗುತ್ತೆ, ಆ ದೃಶ್ಯಗಳಲ್ಲೂ ನಮಗೆ ಗೊತ್ತಾಗುತ್ತೆ ಲೀಕೇಜ್ ಆಗ್ತಾ ಇದೆ ಅನ್ನುವಂಥದ್ದು. ಸೊ ನಿರಂತರವಾಗಿ ಕಳೆದ 1 ಗಂಟೆಯಿಂದ ಅಗ್ನಿಶಾಮಕ ಸಿಬ್ಬಂದಿಗಳು ಅದಕ್ಕೆ ನೀರನ್ನು ಹಾಯಿಸುವ ಕೆಲಸವನ್ನು ಮಾಡ್ತಲೇ ಇದ್ದಾರೆ. ಯಾವುದೇ ಅಪಾಯ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ, ಬಹಳ ಮುಖ್ಯವಾಗಿ ಲೀಕೇಜ್ ಇದ್ದಾಗ ಯಾವುದೇ ಕಾರಣಕ್ಕೆ ಟ್ಯಾಂಕರ್ ಬಿಸಿ ಆಗಬಾರ್ದು. ಸೊ ಆ ದೃಷ್ಟಿಯಿಂದ ಅಗ್ನಿಶಾಮಕ ವಾಹನಗಳು ಸಾಧಾರಣ 3 ವಾಹನಗಳು ಆ ಟ್ಯಾಂಕರನ್ನು ಥಂಡಿಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಲೀಕೇಜ್ ಆಗ್ತಾ ಇರೋದು ಕೂಡ ಭಾಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ನಮಗೆ. ಸದ್ಯ ವಾಹನ ಸಂಚಾರಕ್ಕೆ ಯಾವುದೇ ಅಡ್ಡಿ ಮಾಡಿಲ್ಲ, ಯಾಕಂದರೆ ನೀರು ಹಾಯಿಸ್ತಾ ಇರೋದ್ರಿಂದ ಗ್ಯಾಸ್ ಟ್ಯಾಂಕರ್ ಏನಿದೆ ಅದು ಎಷ್ಟರವರೆಗೆ ತಂಪಾಗಿರುತ್ತೋ ಅಲ್ಲಿವರೆಗೆ ಯಾವುದೇ ಹಾನಿ ಇಲ್ಲ ಅನ್ನುವಂಥದ್ದು. ನಾವೀಗ ಇಲ್ಲಿ ನಿಂತ ಸ್ಥಳದಲ್ಲೂ ಕೂಡ ಫೀಲ್ ಆಗ್ತಾ ಇದೆ, ಗ್ಯಾಸ್ ಏನು ಲೀಕೇಜ್ ಇದೆ ಅದರ ಫೀಲ್ ನಮಗಿಲ್ಲಿ ನಿಂತಲ್ಲೂ ಕೂಡ ಆಗ್ತಾ ಇದೆ. ಸೊ ಎಲ್ಲಿಯವರೆಗೆ ನೀರು ಹಾಯಿಸ್ತಾ ಇರ್ತಾರೆ ಅಲ್ಲಿಯವರೆಗೆ ಸೇಫ್ ಅನ್ನುವಂಥದ್ದು. ಸೊ ಯಾವುದೇ ವಿಶೇಷ ಸೂಚನೆಗಳನ್ನು ಈ ಕ್ಷಣದವರೆಗೆ ಕೊಟ್ಟಿಲ್ಲ. ಕಂಪನಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಮತ್ತು ಅಲ್ಲಿಂದ ಇನ್ನೊಂದು ಟ್ಯಾಂಕರನ್ನು ತರಿಸ್ಕೊಂಡು ಅದಕ್ಕೆ ಇದರ ಒಂದು ಗ್ಯಾಸನ್ನು ಅದಕ್ಕೆ ವರ್ಗಾಯಿಸಬೇಕು. ಅಲ್ಲಿವರೆಗೂ ಕೂಡ ಈ ಕಾರ್ಯಾಚರಣೆಯನ್ನು ನಡೆಸ್ತಾ ಇರಬೇಕಾಗುತ್ತೆ. ಮಂಗಳೂರು ಕಡೆಯಿಂದ ಗ್ಯಾಸನ್ನು ತುಂಬಿಸಿಕೊಂಡು ಹೋಗ್ತಾ ಇದ್ದಂಥ ಟ್ಯಾಂಕರ್ ಇದು ಮಗುಚಿ ಬಿದ್ದ ಒಂದು ತೀವ್ರತೆಗೆ ಟ್ಯಾಂಕರಿಗೆ ಪೆಟ್ಟಾಗಿದೆ, ಅದರಿಂದ ಲೀಕೇಜ್ ಆಗ್ತಾ ಇರುವಂಥದ್ದು. ಅಗ್ನಿಶಾಮಕ ಸಿಬ್ಬಂದಿಗಳು ನಿರಂತರವಾದ ಕಾರ್ಯಾಚರಣೆಯಲ್ಲಿ ತೊಡಗಿರುವುದನ್ನು ಕೂಡ ನಾವು ನೋಡ್ಬೋದು. ಸ್ಥಳೀಯ ಪೊಲೀಸರು ಕೂಡ ಇಲ್ಲಿ ಸೇರಿದ್ದಾರೆ, ನಾಗರಿಕರು ಕೂಡ ಇದ್ದಾರೆ. ವಾಹನ ಸಂಚಾರ ಸದ್ಯಕ್ಕಂತೂ ಅಬಾಧಿತವಾಗಿದೆ. ಒಂದು ವೇಳೆ ವಾಹನ ಬರೋದು ತಡವಾದರೆ, ಇದೇ ರೀತಿ ಲೀಕೇಜ್ ಮುಂದುವರೆದರೆ, ಅಂದರೆ ಆ ಸ್ಮೆಲ್ಲನ್ನು ನಾವೀಗ ಏನು ಫೀಲ್ ಮಾಡ್ತಾ ಇದ್ದೇವೆ, ಇದೇ ರೀತಿ ಅದು ಮುಂದುವರೆದರೆ ಆಸುಪಾಸಿನ ಮನೆಯವರಿಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನು ಕೂಡ ಕೊಡಬೇಕಾಗಿ ಬರಬಹುದು. ಸದ್ಯ ಅಗ್ನಿಶಾಮಕ ಸಿಬ್ಬಂದಿಗಳು ಮಾತ್ರ ಅಲ್ಲದೆ ಇಲ್ಲೇ ಪಕ್ಕದಲ್ಲಿ ಕಾರ್ಯಾಚರಿಸುವಂತಹ ಅದಾನಿ ಕಂಪನಿಯಿಂದಲೂ ಕೂಡ ಅಗ್ನಿಶಾಮಕ ಅಲ್ಲಿಂದ ಕೂಡ ವಾಹನವನ್ನು ತರಿಸಿಕೊಂಡು ನೀರನ್ನು ಹಾಯಿಸುವಂಥ ಕೆಲಸ ಆಗ್ತಾ ಇದೆ. ನಾವು ಈ ಬಗ್ಗೆ ಇನ್ನಷ್ಟು ಸ್ಥಳೀಯರಿಂದಲೂ ಕೂಡ ಮಾಹಿತಿಗಳನ್ನು ಪಡೆಯೋಣ. ಸ್ಥಳೀಯ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಂತ ಗೀತಾಂಜಲಿ ಸುವರ್ಣ ಅವರು ನಮ್ಮ ಜೊತೆಗಿದ್ದಾರೆ. ಎಷ್ಟು ಹೊತ್ತಿಂದ ಇದು ಕಾರ್ಯಾಚರಣೆ ಆಗ್ತಾ ಇದೆ, ಏನೆಲ್ಲ ಅಪಾಯದ ಸಾಧ್ಯತೆ ಇದೆ, ಏನು ಎಚ್ಚರಿಕೆ ಕೈಗೊಂಡಿದ್ದಾರೆ? ಒಂದು 9 ಗಂಟೆಗೆ ಆದಂತಹ ವಿಷಯ. ಅಂದರೆ ನನಗೆ 9:10ಕ್ಕೆ ನನಗೆ ಫೋನ್ ಬಂದಿದೆ ಮನೆಗೆ, ಹೀಗೆ ಸ್ವಲ್ಪ ರೋಡನ್ನು ಡೈವರ್ಷನ್ ಮಾಡಿಕೊಡಿ ಅಂತ. ನಾನು ಆಗಿಂದಾಗಲೇ ಡಿಪಾರ್ಟ್ಮೆಂಟಿಗೆ ತಿಳಿಸಿ ಅಲ್ಲಿಂದ ರೋಡನ್ನು ಡೈವರ್ಷನ್ ಮಾಡಿಸಿ ನಂತರ ಈ ಒಂದು ಕೆಲಸ ಮಾಡುವ ಹೆದ್ದಾರಿಯ ಕಾಂಟ್ರಾಕ್ಟ್ರಿಗೆ ಸಹ ಅಧಿಕಾರಿಗಳಿಗೆ ತಿಳಿಸ್ಬಿಟ್ಟೆ. ಯಾಕಂದರೆ ಅವರು ನಮಗೆ ಬೇಕಾಗ್ತದೆ ಅಲ್ಲಿ ಬಂದ್ ಮಾಡುವಾಗ. ಅದು ಬಂದ್ ಮಾಡಿಬಿಟ್ಟು ಅದನ್ನು ಈಗ ಆವಾಗಿಂದಲೇ ಎಷ್ಟು ಅಧಿಕಾರಿಗಳು ಎಷ್ಟು ಅಲರ್ಟ್ ಆಗಿದ್ದಾರೆ ಅಂದರೆ ಒಂದು 5 ನಿಮಿಷದಲ್ಲಿ ಎಲ್ಲ ಕೆಲಸವನ್ನು ಶುರು ಮಾಡಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇದು ನಮ್ಮ ಫೈರ್ನವರಾಗಿರ್ಬೋದು, ಎಲ್ಲರೂ ಬಂದು ಕೆಲಸವನ್ನು ಶುರು ಮಾಡಿದ್ದಾರೆ. ಮುಂದೆ ಏನಂದರೆ ಈಗ ಲೀಕ್ ಆಗ್ತಾ ಉಂಟು, ನಮಗೆ ಸ್ಮೆಲ್ ಬರ್ತಾ ಉಂಟು. ಈಗ ನಾವು ನೋಡಿ ಒಂದು ಇಷ್ಟು ದೂರ ಇದ್ರೂ ಅದರ ಸ್ಮೆಲ್ ಬರ್ತಾ ಉಂಟು. ಇದಕ್ಕೀಗ LPG ಅವ್ರದ್ದು ಇನ್ನೊಂದು ಗಾಡಿ ಬಂದು ಆ ಟ್ಯಾಂಕರಿಗೆ ಇದನ್ನು ಗ್ಯಾಸನ್ನು ತುಂಬಿಸಬೇಕಂತೆ. ಅಷ್ಟು ಸುಲಭದ ಕೆಲಸ ಅಲ್ಲ, ಅಷ್ಟು ಜಾಗ್ರತೆ ಆಗಬೇಕು. ಚೂರೇ ಏನಾದರೂ ಹೆಚ್ಚು ಕಮ್ಮಿ ಆದರೂ ಬಹಳ ಕಷ್ಟ ಉಂಟು. ಇಡೀ ಊರಿಗೆ ಒಂದು ಭಾರಿ ಕಷ್ಟ. ವೆಹಿಕಲ್ ಬರ್ತಾ ಉಂಟಂತೆ. ಈಗ ಬಂದ ಕೂಡಲೇ ಅದನ್ನು ಇವರು ಟ್ರಾನ್ಸ್ಫರ್ ಮಾಡಿ ನಂತರ ಈ ಗಾಡಿಯನ್ನು ಎತ್ತಿ ಇದನ್ನು ಜಾಗವನ್ನು ಕ್ಲೀನ್ ಮಾಡಿ ಕೊಡ್ತೇನೆ ಅಂತ ಹೇಳಿದರು. ಅಂದರೆ ಈಗ ಇನ್ನೊಂದು ಟ್ಯಾಂಕರ್ ಬರಬೇಕಾಗಿದೆ, ಅದರ ನಿರೀಕ್ಷೆಯಲ್ಲಿ ಇದ್ದಾರೆ. ಅದು ಬಂದ ತಕ್ಷಣ ಇದರಲ್ಲಿರುವ ಗ್ಯಾಸನ್ನು ಅದಕ್ಕೆ ಶಿಫ್ಟ್ ಮಾಡಬೇಕಾಗುತ್ತೆ. ಅಲ್ಲಿಯವರೆಗೆ ಪರಿಸ್ಥಿತಿ ಸೂಕ್ಷ್ಮವಾಗಿಯೇ ಇರುತ್ತೆ. ಕಾರ್ಯಾಚರಣೆ ನಿರಂತರವಾಗಿ ಮುಂದುವರಿತಾ ಇದೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿ ಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.